ಅಲ್ಲ, ಮಗಳು ಮನ್ಯಾಗ ದ್ವಾರದಾಗ ಕುಂತತಿ, ಇನ್ನ ಹೊಯ್ ನೀರು ಸುಧಾ ಹನ್ಸಿಲ್ಲ. ಈಕೆಲ್ಲಿ ತಿರ್ಗಾಕ್ ಹೋದ್ಲು. ನನ್ನ ಮಗಳ ಕರಸ್ರಿ ಅಂತಂದ್ರ ನಾ ಯಾಕಂತಾರ ಇಬ್ರು ಗಂಡ ಹೆಂಡತಿ. ರೊಕ್ಕಿಲ್ಲ ರೊಕ್ಕಿಲ್ಲ ಅಂತ ಬಡ್ಕೋತಾರು. ಎಲ್ಲಿ ಹೋಗಿದಾಳೋ ನೋಡ್ತೇನೆ ತಡಿ. ಯಮ್ಮ ಯಮ್ಮ, ಅವ್ವ ಎಲ್ಲಿ ಹೋದ್ಲು? ಅಯ್ಯ ಕುಂದ್ರ ನೀನ್ ಕುಂದ್ರ. ಅವ್ವ ಎಲ್ಲಿ ಹೋದ್ಲು, ಅವ್ವ ಎಲ್ಲಿ ಹೋದ್ಲು? ಆಕೆ ಎಲ್ಲಿ ಹರಿಗಾಡಕ್ ಹೋಗ್ಯಾಳಂತ ನನಗೇನ್ ಗೊತ್ತಾ? ಬರ್ರಿ ವೈನಿ ದಾಟ್ರಿ. ಯಾರನ್ನ ಕರ್ಕೊಂಬರಕ್ ಹೋಗಿದ್ಲು? ಹ್ಞೂ ರೀ ಲಕ್ಷ್ಮಕ್ಕರ, ಅಮ್ಮಾರ ಇಲ್ಲೇ ಕುಂತಾರು. ಅಮ್ಮಾರ ಆರಾಮದಿರ್ರಿ? ಹ್ಞೂ ಯವ್ವ, ಆರಾಮದನ್ ಆರಾಮದನ್. ನೀವ್ಯಾರು ಗೊತ್ತಾಗ್ಲಿಲ್ಲ. ಯಮ್ಮ, ಅವ್ರು ಯಾರು ಗುರ್ತತ್ಲಿಲ್ಲ ಬೇ, ನಮ್ಮವ್ವ ಆಕೆ. ಏನ ನಿಮ್ಮವ್ವ? ನೀ ಯಾರು ಗುರ್ತ ಹತ್ತವಲ್ಲಿವ ಯಾಕೋ? ಅಯ್ಯೋ ಪಾಪ, ವಯಸ್ಸು ಭಾಳ ಅದು, ಅಮ್ಮನ ಕಣ್ಣಿಗಿನ ಕಾಣಿಸಲ್ಲು ಕಾಣ್ತತಿ. ನಾ ಬೇಯಮ್ಮ ಗಿರಿಜಕ್ಕ, ಕಮಲಕ್ಕರ್ ಸಸಿ, ರಾಮಣ್ಣರ್ ಸಸಿ, ಗೊತ್ತಾಗತ್ತ ನಿನಗ? ಅಯ್ಯ ಯಾಕ ನನಗೆ ಕಿವಿ ಕೇಳಿಸಲ್ಲ? ನನಗ ಕಿವಿ ಚಂದಗೇನ ಕೇಳ್ತಾವ್. ಕಣ್ಣು ಡಮರ ಕಿವಿನೂ ಡಮರ ಹಂಗಾರ. ಏನ ನಿನಗ ಏನ್ರ ಕಣ್ ಕಾಣಿಸಲ್ಲ ನೋಡು, ನನಗೆಲ್ಲ ಚಂದಗೇನ ಕಣ್ ಕಾಣಿಸ್ತಾವ್. ಹ್ಞೂ ಹ್ಞೂ ಹೌದು ಬಿಡ್ಬೆ, ನಾನ್ ಬೇ ಕಮಲಕ್ಕ, ಕಮಲಕ್ಕನ್ ಸಸಿ. ಅಯ್ಯ ನನ್ನೇನ ಕಿವುಡಿನ್ ಮಾಡಿದೀನ? ಹಂಗ್ಯಾಕ ಕಿವ್ಯಾಗ ಬಂದ್ ಚೀರಾಕತ್ತಿ? ಗೊತ್ತಾತ್ ತಗೋ, ಆ ಕಮಲವನ್ ಸಸಿ ಅಲ್ಲ ನೀ. ಈ ಕೇಳ್ತನ ಅಮ್ಮಗ. ಹ್ಞೂ ಬೇಯಮ್ಮ. ಅತ್ತಿಯರ ಹೆಂಗಿದ್ರು? ಅಂಟಿಯರಂತೂ ನೀರ್ ಹನ್ಸಕ್ ಬರ್ಲಿಲ್ಲಲ್ರಿ, ಅದಕ್ಕ ಕಮಲವಕ್ಕ ಇವ್ರನ್ನ ಕರ್ಕೊಂಡು ಹೋಗುವ, ನೀರ್ ಹನಸ್ತಾರು, ಎಷ್ಟ ಆಗ್ಲಿ ಮನಿ ಹೆಣ್ಮಗಳಿದ್ದಂಗ ಅದಾರು ಅಂತ ಹೇಳಿ ಕಳ್ಸಿದಾರ್ರಿ. ಏನ ನೀರ್ ಹನ್ಸಕ ಇವ್ರನ್ನ ಕರ್ಕೊಂಡ್ ಬಂದೀಯ? ಅಲ್ಲ, ನನ್ನ ಮಗಳನ್ನ ಕರ್ಕೊಂಡ್ ಬರಾಕಾರ ನಿಮಗ ಆಗೋದಿಲ್ಲ? ಹಿಂಗ ಊರಾಗ ಅಡ್ಡಾಡಿಕಾರ ಯಾರನ್ನಾರ ಕರ್ಕೊಂಡ್ ಬಂದ ಆ ಮಗಳಿಗೆ ನೀರ್ ಹನಸ್ತೀಯನ? ಅಲ್ಲ ಮುದುಕಿ, ಆಗಲೇ ನಾವು ಮಾತಾಡಿದಾರ ಕೇಳಲಿಲ್ಲ, ಈಗ ತನ್ನ ಮಗಳ ಸುದ್ದಿ ಅಂದ್ಕೂಡ್ಲೆ ಹೆಂಗೆಲ್ಲ ಕರೆಕ್ಟಾಗಿ ಕೇಳ್ತ ನೋಡು. ಮತ್ತೇನ್ ಮಾಡುದ್ರಿ ಅತ್ತೀರಿ? ಮೈ ನೆರೆದ ಹುಡುಗಿನ ನೀರ್ ಹನ್ಸುದ್ಲಿ ಎಷ್ಟಂತ ಹಂಗ ಕರ್ಕೊಂಡ್ ಕುಂದ್ರುದ್ರಿ. ಅದಕ್ಕ ನಾನು ಹೋಗಿ ಕರ್ಕೊಂಡ್ ಬಂದ್ಬಿಟ್ಟು ನೋಡ್ರಿ. ನಂದೆಂತ ನಸೀಬ್ ನೋಡು ಪಾಪ, ನಂದಿರೋದ ಒಂದು ಮಗಳೈತಿ, ಅದಕ್ಕೂ ಆಸೆ ಇರುದಿಲ್ಲ. ತನ್ನ ಸಾದ್ರ ಸೊಸಿಗೆ ಬಂದಕಾರ ಎಲ್ಲ ನೇಮ ನಿತ್ಯ ಮಾಡಬೇಕು ಅಂತ ಹೇಳಿ ನನ್ನ ಮಗಳನ್ನ ಈ ಮನೆಗೆ ಬರ್ಲಂಗೆ ಮಾಡಿಬಿಟ್ರಿ ಇಬ್ರು ಗಂಡ ಹೆಂಡತಿ ಕೂಡಿ. ಅವಂಗಂದು ಏನು ಮಾಡೋದು? ಅದೇ ಅಲ್ಲ ನೀ ಭಿನ್ನಾನ್ಗಿತ್ತಿ ನನ್ನ ಮಗನ ತಲೆ ಕೆಡಿಸ್ಕಾರ ನನ್ನ ಮನೆ ಎಲ್ಲ ಮುರ ಬಟ್ಟಿ ಮಾಡಿ ಹೋಗೋದು ಬಿಟ್ಟಿ. ಅಯ್ಯೋ ಯಮ್ಮ, ಈಗ ಇದನ್ನೆಲ್ಲ ಮಾತಾಡ್ಕೊಂತ ನಿಂದ್ರದು ಟೈಮ್ ಅಲ್ಲ. ಈಗ ಮೊದಲು ಮುಂದಾಗೋ ಕೆಲಸ ನೋಡುನು. ನಡೀರಿ ಲಕ್ಷ್ಮಕ್ಕರ, ನಡೀರಿ, ನೀರಲ್ಲಿ ಗುರಿ ಹಾಕುನಂತ ನಡೀರಿ. ಹ್ಞೂ ಗಿರಿಜಕ್ಕ, ನಾನು ನೀರೋಲಿ ಗುರಿ ಹಾಕ್ತಾನಂತ, ನೀನು ಎಣ್ಣೆ ಅಟ್ ಬಿಸಿ ಮಾಡಿ ಅರಿಶಿನ ಪುಡಿ ಅದು ಅಟ್ ಸಜ್ಜು ಮಾಡ್ಕೊಂಬಂದ ಅವ್ರ ಕೈಯಾಗ ಕೊಡ್ಬಾರ್ವಾ? ಹ್ಞೂ ಹ್ಞೂ ನಡೀರಿ ಹೋಗುಣ. ಹ್ಞೂ ನಡಸ್ ಹೇಳೋರಿಲ್ಲ ಕೇಳೋರಿಲ್ಲ, ನಿಂದ ಕಾರ್ಬಾರ್ ನಡೆಸಿದಿ, ನಡಸ್ ನೋಡುನಂತ. ಯವ್ವ ಎಲ್ಲಿ ಹೋಗಿದ್ದು ಬೇ ನೀನು? ನಾ ಹೊರಗೆ ಆಡಕ್ಕೆ ಹೋಗೋಣಂದ್ರ ಅಮ್ಮ ನಾನು ಹೊಟ್ಟೆ ಬಿಡವಾಳ, ಅಲ್ಲಿ ಬಾಗಿಲಿಗೆ ಕುಂತು ಬಿಟ್ಟ ನೋಡ್ಬೇಕು ಅಂತ. ಅಲ್ಲ, ನಾ ಎಷ್ಟಂತ ಹಿಂಗ ಒಳಗೆ ಕುಂದಿರ್ಲಿ? ಹೇಳಕೀಗ ಅಮ್ಮಗ ನಾ ಗೆಳತಿಯರ ಮೇಲೆ ಆಡಕ್ಕೆ ಹೋಗ್ಕನಂತ. ಇಲ್ಲವ ಮಗಳ, ಇನ್ನೊಂದು 4-5 ದಿನ ಹಂಗೆ ಎಲ್ಲಿ ಹೊರಗೆ ಅಡ್ಡಾಡಕ್ಕೆ ಹೋಗ್ಬಾರ್ದು ನೀ. ಏನ 4-5 ದಿನನ? ಯವ್ವ ಅದೆಲ್ಲ ಆಗುದಿಲ್ಲ ನನಗೆ. ನಾ ನಮ್ಮ ಗೆಳತಿಯರ ಮೇಲಿಗೆ ಆಡಕ್ಕೆ ಹೋಗ್ಬೇಕಂದ್ರೆ ಹೋಗ್ಬೇಕ. ನಾ ಬರ್ತಾನಂತ ಹೇಳಿ ಬಂದಾನ ಅವ್ರಿಗೆ. ಅಯ್ಯಯ್ಯ ಕೂಸ, ಹಾಗೆಲ್ಲ ಹೋಗಬಾರ್ದವ. ನೀ ಈಗ ಮೈ ನೆರೆದಿ ಒಂದು 4-5 ದಿನ ಎಲ್ಲೂ ಹೊರಗೆ ಹೋಗ್ಬಾರ್ದು. ಏನಂತಿ? ಏನು ಹೇಳಕತ್ತೀರಿ? ಏನು ನನಗದೆಲ್ಲ ಏನೂ ಗೊತ್ತಿಲ್ಲ. ನಾ ಆಡಕ್ಕೆ ಹೋಗಾಕೆಂದ್ರೆ ಹೋಗಾಕೆ. ಏನು ಮಾಡೋದು ಬಿಡು ಮಗಳ, 2 ದಿನ ಆಡ್ಕೊಂತ ಮಾಡ್ಕೊಂತ ಓಡಾಡ್ಕೊಂತ ಇರ್ತಿತ್ತು ನನ್ನ ಮಗಳು. ಇನ್ನೊಂದು ಸ್ವಲ್ಪ ದಿನ ಬಿಟ್ಟರ ಮೈ ನೆರಿಬಾರ್ದ? ಎಷ್ಟು ಲಗು ದೇವ್ರ ಯಾಕೆ ಹಿಂಗೆ ಮಾಡಿದೋ ಯಾರಿಗೆ ಗೊತ್ತು? ಯಾಕೆ ಬೇವ ನೀ ಯಾಕೆ ಹಿಂಗೆ ಅನ್ನಕತ್ತಿ? ನನಗೇನಾಗೈತಿ? ಲಕ್ಷ್ಮಕ್ಕರ, ಯಾಕೆ ನಿಗ್ರಹ ಮಾಡ್ಕೋತೀರಿ? ಎಲ್ಲ ತಾಯಂದ್ರಿಗೂ ಇದೊಂದು ಸಂಕಟ ಭಾಳ ವಿಚಿತ್ರ. ಒಂದು ಕಡೆಯಿಂದ ನನ್ನ ಮಗಳು ದೊಡ್ಡಕ್ಕೆ ಆದ್ಲು, ಇನ್ನು ಮದುವೆ ಅದು ಇದು ಕಾರ್ಯಗಳಾಕಿ ಜೀವನದಾಗ ಚಾಲೂ ಅದು ಅಂತ ಹೇಳಿ ಖುಷಿ ಆಕಿರ್ತೈತಿ. ಇನ್ನೊಂದು ಕಡೆ ನನ್ನ ಕೈಯಾಗಿ ಇಟ್ಕೊಂಡು ಬೆಳೆಸಿದ ಕೂಸು ದೊಡ್ಡದಾತು, ಇನ್ನು ಯಾರ್ದೋ ಮನೆಗೆ ಸೊಸೆ ಆಗೋ ಕಾಲ ಸಮೀಪ ಅಂತಲ್ಲ. ನಮ್ಮ ಮನೆಯೊಳಗೆ ನನ್ನ ಮಗಳು ಇನ್ನು ಎಷ್ಟು ದಿನ ಇರ್ತಾಳಲ್ಲ ಅನ್ನೋ ಸಂಕಟ ಒಂದು ಕಡೆ ಹೆಚ್ಚಾಕಿರ್ತೈತಿ. ಆದ್ರೆ ಏನ ಸಂಕಟ ಮರಿ ನಾಚಕಾರ, ಖುಷಿ ಪಟ್ಟಕಾರ ಈ ಕ್ಷಣನ ಸಂಭ್ರಮಿಸ್ಬೇಕ್ರಿ. ಹೌದ್ರಿ ವೈನಿಯರ, 2 ದಿನ ನನ್ನ ಮಗಳು ಆಡ್ಕೊಂತ ಉಣ್ಕೊಂತ ತಿನ್ಕೊಂತ ಓಡಾಡ್ಕೊಂತ ಇರ್ತಿತ್ತು. ದೇವ್ರ ಇಷ್ಟು ಲಗು ಹಿಂಗೆ ಮಾಡಬಾರ್ದಾಗಿತ್ರಿ.
ಅಯ್ಯ ಲಕ್ಷ್ಮಕ್ಕರ ನೀವೇನ್ರಿ ಸಣ್ಣ ಹುಡುಗರಂಗ ಏನ ಈಗೆಲ್ಲ ಹುಡುಗರು ಲಘುನನ್ನ ಮೈ ನೆರಿತಾವಲ್ರಿ ಏನ್ ಮಾಡಕ್ಕಾಕತಿ ಈಗಿನ ಆಹಾರ ಪದ್ಧತಿ ಈಗಿನ ಜೀವನ ಶೈಲಿಗೆ ಲಘುನ ದೊಡ್ಡವಾಗತ್ತವ್ರಿ ಹುಡುಗರು ಅಷ್ಟೇ ಏನ್ ಎಲ್ಲರಿಗೂ ಆಗುದನ್ನ ಅಕ್ಕಿಗೂ ಆಗೈತಲ್ಲ ಅದಕ್ಕೇನ್ ಚಿಂತೆ ಮಾಡ್ಬೇಡ್ರಿ ಆತ ಒಂದು ಶುಭ ಕಾರ್ಯ ಚಾಲೋ ಆತ ಮನ್ಯಾಗ ಎಲ್ಲ ಚಲೋ ಆಕತಿ ಸುಮ್ಮಿರ್ರಿ ಏನಾಗುಲ್ಲ ಗಿರ್ಜಕ್ಕ ಒಂದು ಗಿಂಡಿ ಒಳಗೆ ಹಾಲು ತುಪ್ಪ ಆಮೇಲೆ ಒಂದಿಟ್ಟು ಆಕಳು ಗೋಮೂತ್ರ ತೊಗೊಂಬರೋಗುವ ಶುದ್ಧಿ ಮಾಡ್ಬೇಕಲ್ಲ ಮೊದಲ ಹ್ಞೂ ಹ್ಞೂ ಬೇವ ನಾ ತರ್ತೇನೆ ತಗೋ ನೀ ಅರಿಶಿನ ಕಲಿಸ್ಕೊ ಹಂಗಾರ ಲಕ್ಷ್ಮಕ್ಕರ ನೀರಾಗ ಬೇವಿನ ತಪ್ಪಲ ಒಗಿದು ಮರಿಬೇಡ್ರಿ ಮತ್ತೆ ಹೋಗ್ರಿ ಮೊದಲು ನೀವು ನೀರೊಲಿಗೆ ಹಾಕೋಗ್ರಿ ನಾ ಇವತ್ತೊಂದು ದಿನ ಅರಿಶಿನ ಕುಟ್ಕೋತೇನೆ ನಾಳಿಂದ ನೆನೆಸಿದ ಅರಿಶಿನ ಹಾಕೋಣಂತ್ರಿ ಹ್ಞೂ ಹ್ಞೂ ರೀ ವೈನಿ ಈಗ ಹೋಗೇ ಬಿಡ್ತೇನ್ರಿ ಯವ್ವ ಮಗಳ ನಿಂಗೀಗ ನೀರು ಅನಿಸ್ತತಿ ಸುಮ್ಮನೆ ಕುಂದ್ರ ಎಲ್ಲಿ ಓಡಾಡ್ಬೇಡ ಏನ ನೀರು ಅನಿಸ್ತೀರ ಏ ಹೋಗ್ಬೇವ ನೀವು ಏನೇನು ಮಾತಾಡಕತ್ತೀರೋ ನಾ ಅಲ್ದ ಕಳ್ಳ ಪೊಲೀಸ್ ಆಟ ಆಡಕತ್ತಿದ್ದು ನಾನು ನನ್ನ ಗೆಳತಿಯರು ಹೋಗ್ಬೇಕು ನಾ ಅವರೆಲ್ಲ ಹುಡುಕ್ತಿರ್ತಾರ ನನ್ನ ನೋಡು ಇನ್ನೊಂದು 4-5 ದಿವಸ ಎಲ್ಲಿ ಹೊರಗೆ ಹೋಗ್ಬಾರ್ದವ ನಾ ಹೇಳಿದ್ ಕೇಳು ನಾ ಹಿಂಗೆ ಹೋಗಿ ನೀರೊಲಿಗೆ ಹಾಕಿ ಬರ್ತಾನು ನೀ ಸುಮ್ಮನೆ ಕುಂದ್ರ ನೋಡು ಏನು ಮಾಡಕತ್ತಾರ ಇವರು ಛೇ ಅಯ್ಯೋ ಇದ್ರಾಗ ಗೋಮೂತ್ರ ಹಿಡ್ಕೊಂಬಂದಾರನ ಇವ್ರೆ ಅಯ್ಯೋ ಅಂಟಿ ನನಗಿದೆಲ್ಲ ಬೇಡ ಅಲ್ಲೇ ವಾಸನೆ ಬರಾಕತ್ತೈತಿ ಇದನ್ನ ನನಗೆ ಹಚ್ತೇರೆ ಈಗ ಇಲ್ಲವಾ ಮೈಗೇನು ಹಚ್ಚಂಗಿಲ್ಲ ಶುದ್ಧಿ ಮಾಡೋ ಸಂಬಂಧ ತಲೆ ಮೇಲೆ ಒಂದು 5 ಬಟ್ಟು ಆಕಳ ಹಾಲು ತುಪ್ಪ ಗೋಮೂತ್ರ ಹಾಕಿ ಶುದ್ಧಿ ಮಾಡ್ತಾರಷ್ಟೆ ಛೇ 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 ನೀವು ಏನು ಮಾತಾಡತ್ತೀರೋ ನನಗಂತೂ ಒಂದು ತಿಳಿವತ್ತು ಹೊಳಿವತ್ತು ಏನು ಮಾಡ್ತೀರೋ ಮಾಡ್ರತ್ ನನ್ನ ಆಡಕ್ಕೆ ಬಿಡ್ರಿ ಅಷ್ಟೇ ಸಾಕು ಪಾಪ ಸಣ್ಣ ವಯಸ್ಸಿನಾಗ ಹೆಣ್ಮಕ್ಳು ದೊಡ್ಡವಾಗಿ ಬಿಡ್ತಾವು ಅವಕ್ಕೇನು ತಿಳ್ಕೊಳ್ಳೋಷ್ಟು ತಿಳುವಳಿಕೆ ಇರೋದಿಲ್ಲ ಏನಿಲ್ಲ ಬಂದೆವ ಮಗಳ ನಾನು ಅರಿಶಿನ ಹರ್ಕೊಂಬನ್ನಿ ಕೊಬ್ಬರಿ ಎಣ್ಣೆಲ್ತು ಎಲ್ಲೈತಿ ನೋಡು ಇಸ್ಕೊಂಬರೋಗು ಹ್ಞೂ ಬೇವ ಹಿಡ್ಕೊ ಹಂಗಾರ ಇದನ್ನ ಯವ್ವ ತಗೊಂಬನ್ನಿ ಕೊಬ್ಬರಿ ಎಣ್ಣೆನು ಹ್ಞೂ ಬಂದೆ ಮಗಳ ಬಾ ಚಿತ್ರ ಬಾರವಾ ಇಲ್ಲೇ ತೂಗ್ಮನಿ ಮೇಲೆ ಕುಂದ್ರ ಬಾ ಇಲ್ಲೇ ಅರಿಶಿನ ಎಣ್ಣೆ ಹಚ್ಚಾಕ ಗಾವಕತೆ ಅಯ್ಯೋ ಅಂಟಿ ಒಂದು ಸ್ವಲ್ಪ ಹಾಕ್ರಿ ಇಲ್ಲೇವಾ 5 ಹನಿ ಬಿಡ್ತಾನು ಸುಮ್ಮೀರ ಅಯ್ಯೋ ನಮ್ಮನೆ ಎಣ್ಣೆ ಶುರುವಾಕತ್ತೀರಿ ಅಂಟಿ ಇಲ್ಲಿ ಬಿಡ ನಮ್ಮವ್ವ ಈಗಿನ ಕಾಲದ ಮಕ್ಕಳು ತಲೆಗೆ ಎಣ್ಣೆ ಹಚ್ಕೋಕ ನಾಯಕಂತೀರಿ ನೀವು ಒಟ್ಟ ಗಿರ್ಜಕ್ಕ ನೀನು ಅರಿಶಿನ ಹಚ್ಚು ಒಂದು ಹಾಡು ಹಾಡವ ಹ್ಞೂ ರೀ ಲಕ್ಷ್ಮಕ್ಕರ ಮೈ ನೆರೆದ ನಾನು ಕುಂತೆ ಹಡೆದವ್ವ ಮಡಿಸೀರಿ ನನಗಿಲ್ಲ ಹಡೆದವ್ವ ಮಡಿಸೀರಿ ನನಗಿಲ್ಲ ಮಡಿವಾಳರ ಮನೆಗೋಗಿ ಮಡಿಸೀರಿ ನಾದರ ತಾಯವ್ವ ತಂದ ಕೋಡ ಹಡೆದವ್ವ ತಾಯವ್ವ ತಂದ ಕೋಡ ಸೋ ಹಂದೇವ ನೀರ ಕಾಸ ಹಡೆದವ್ವ ಗಿಂಡಿಲೆನ್ನಿಯ ತಾರ ಹಡೆದವ್ವ ಗಿಂಡಿಲೆನ್ನಿಯ ತಾರ ಈ ನೀರ ಮಗಳಿಗೆ ಛಾಯವಾದವೆಂದು ತಾಯವ್ವ ಹರಸಬೇಡ ಸೋ ಸಣ್ಣ ಶಾವಿಗೆ ಬಸಿಯ ಹಡೆದವ್ವ ಹಿಡಿಸಕ್ಕರ್ ಹಿಡಿದ ಬಾರ ಹಡೆದವ್ವ ಹಿಡಿಸಕ್ಕರ್ ಹಿಡಿದ ಬಾರ ಈ ಊಟ ಮಗಳಿಗೆ ಛಾಯವಾದವೆಂದು ತಾಯವ್ವ ಹರಸಬೇಡ ಸೋ ನೆನೆಯಕ್ಕಿ ನೆನೆಯ ಗಡಲೆ ಹಡೆದವ್ವ ಗೊನೆಯ ಬಾಳಿಯ ಹಣ್ಣ ಹಡೆದವ್ವ ಗೊನೆಯ ಬಾಳಿಯ ಹಣ್ಣ ಈ ಊಡಿ ಮಗಳಿಗೆ ಛಾಯವಾದವೆಂದು ತಾಯವ್ವ ಹರಸಬೇಡ ಸೋ ಲಕ್ಷ್ಮಕ್ಕರಿ ನಾವು 3 ಮಂದಿ ಅದೀವ್ರಿ ಇನ್ನಿಬ್ಬರು ಯಾರನ್ನ ಕರ್ಕೊಂಬರೋಗ್ರಿ ಹೋಗ್ರಿ ಹೌದಲ್ಲವಾ ಗಿರ್ಜಕ್ಕ ನಾನು ಮರ್ತ ಬಿಟ್ಟನ್ ನೋಡ್ದ ನಾ ಈಗ ಹೋಗಿ ಕಲ್ಲ ಹೊಕ್ಕನ್ನ ಕಮಲ ಹೊಕ್ಕನ್ನ ಇಬ್ಬರನ್ನು ಕರ್ಕೊಂಬರ್ತಾನು ನೀವು ಎಣ್ಣೆ ಹಚ್ಚಂಗಾರ ಬಂದ ಬಿಟ್ಟಿನ ಈಗ ಹ್ಞೂ ಲಗುನ ಬರ್ರಿ ಮತ್ತ ನಮ್ಮ ಲಕ್ಷ್ಮಕ್ಕರ ಮಗಳು ಮೈ ನೆರೆದಾಡ್ರಿ ಇನ್ನು 5 ದಿವಸಕ್ಕೆ ಸೋಮಾನ ಐತ್ರಿ ಎಲ್ಲರೂ ಬರ್ರಿ ಮತ್ತೆ ನೀವು ಕತೆ ನೋಡ್ಕೊಂಬಂದ್ರಲ್ಲ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಎಲ್ಲರಿಗೂ